ಡಿಕೆ ಸುರೇಶ್ ವಿರುದ್ಧವಾಗಿ ಮತ್ತೆ ಈಶ್ವರಪ್ಪ ಗುಡುಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಧಮಕಿಗಳಿಗೆ ನಾನು ಬಗ್ಗಲ್ಲ ತಮ್ಮ ಅಂತ ಡಿಕೆ ಸುರೇಶ್ ಹೇಳಿಕೆ ಪರ ನಿಂತಂತ ಡಿಕೆಶಿ ದೇಶ ವಿಭಜನೆ ಹೇಳಿಕೆ ಸರಿಯಲ್ಲ ಅಂದ್ರು ಖರ್ಗೆ. ಸಿದ್ದು ಆದ್ರೆ ಡಿಕೆ ಸುರೇಶ್ ದೇಶ ವಿಭಜನೆ ಹೇಳಿಕೆ ಸಹಿಸಲ್ಲ. ದೇಶ ವಿಭಜನೆ ಹೇಳಿಕೆ ಸರಿಯಲ್ಲ ಅಂದ್ರು ಖರ್ಗೆ ಮತ್ತೆ ಸಿದ್ದು. ಆದ್ರೆ ಡಿಕೆ ಸುರೇಶ್ ದೇಶ ವಿಭಜನೆ ಹೇಳಿಕೆಯನ್ನ ಸಹಿಸಲ್ಲ ಅಂತ ಹೇಳಿದ್ದಾರೆ. ಜೈಲಿಗೆ ಹೋಗಿ ಬಂದಂತಹ ಡಿಕೆ ಏನ್ ಸೆಟಲ್ ಮಾಡ್ತಾರೆ, ಈಗ ಸೆಟಲ್ಮೆಂಟ್ ವಿಚಾರಗಳು ಮುನ್ನೆಲೆ ಬಂದಿದೆ. ಇನ್ನೊಮ್ಮೆ ಜೈಲಿಗೆ ಹೋಗಿ ಬಂದ್ರೆ ಡಿಕೆಶಿ ಫುಲ್ ಸೆಟಲ್ ಆಗ್ತಾರೆ ಅಂತ ಬಿಜೆಪಿ ಕಾಲೆಳೆದಿರುವಂತದ್ದು. ಇನ್ನೊಮ್ಮೆ ಜೈಲಿಗೆ ಏನಾದ್ರೂ ಇವ್ರು ಹೋಗಿ ಬಂದ್ರೆ ಇವರು ಫುಲ್ ಸೆಟಲ್ ಆಗ್ತಾರೆ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಶ್ವರಪ್ಪ ಅವರು ಡೌನ್ ಕೊಟ್ಟಿರುವಂತಹ ಪರಿ. ದೇಶವನ್ನು ವಿಭಜನೆ ಮಾಡೋದಕ್ಕೆ ಯಾವುದೇ ರಾಷ್ಟ್ರ ಭಕ್ತ ಒಪ್ಪಲ್ಲ. ನಾನಷ್ಟೇ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು, ನಾನು ಇದನ್ನು ಒಪ್ಪಲ್ಲ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಹೇಳಿದ್ರು, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ ಅಂತ. ಎಲ್ಲ ಅನೇಕ ಕಾಂಗ್ರೆಸ್ಗಳು ಈ ಮಾತನ್ನು ಹೇಳಿದಾಗ ಡಿ ಕೆ ಸುರೇಶ್ ಅವರ ಅಣ್ಣ ಉಪಮುಖ್ಯಮಂತ್ರಿ ಆಗಿರೋಂಥ ಡಿ ಕೆ ಶಿವಕುಮಾರ್ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ದೇಶದ್ರೋಹಿ ಹೇಳಿಕೆಗೆ ಬೆಂಬಲ ಕೊಡ್ತಿದ್ದಾರೆ. ಅದಷ್ಟೇ ಅಲ್ಲದೆ ಧಮಕಿ ಕೂಡ ಹಾಕ್ತಾ ಇದ್ದಾರೆ. ನಾನು ಅರ್ಧ ಸೆಟ್ಲ್ ಮಾಡಿದ್ದೀನಿ, ಇನ್ನೂ ನೋಡಿ ಮುಂದಿನ ದಿನ. ಗುಂಡಾ ಹೇಳಿಕೆಗಳಲ್ಲ, ಇದು ಸಿನಿಮಾ ಡೈಲಾಗ ಇದು. ನಾನಿಂಥ ಯಾವುದಕ್ಕೂ ಬಗ್ಗೋನಲ್ಲ. ನಾನು ತುಂಬ ಸ್ಪಷ್ಟವಾಗಿ ನಮ್ಮ ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಹೇಳಿದ್ದೇನು ಅಂದರೆ, ಈ ದೇಶದ ವಿಭಜನೆ ಮಾಡಬೇಕು ಅನ್ನೋಂಥ ಯಾರು ರಾಷ್ಟ್ರದ್ರೋಹಿಗಳು ಪ್ರಯತ್ನ ಮಾಡ್ತಾರೆ, ಅವರಿಗೆ ನಮ್ಮ ದೇಶದ ಕಾನೂನನ್ನು ತಿದ್ದುಪಡಿ ಮಾಡಿ, ಅದರಲ್ಲಿ ಕಾನೂನು ತಿದ್ದುಪಡಿ ಮಾಡಿ ಗುಂಡು ಹಾರಿಸಂಥ ಒಂದು ಗುಂಡಿಕ್ಕಿ ಹೊಡೆಯುವಂಥ ಕಾನೂನು ತನ್ನಿ. ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ಬಿಟ್ಟು ಬಂದರು. ಅದೇನು ದೊಡ್ಡ ಲೆಕ್ಕ ಅಲ್ಲ ಅವರಿಗೆ. ಜೈಲಿಗೆ ಹೋಗಿ ಬರೋದೊಂದು ಮಾಮೂಲಿ ಅವರಿಗೆ. ನನಗೆ ಸೆಟ್ಲ್ಮೆಂಟ್ ಮಾಡ್ತೀವಿ ಏನಂತ ಮಾತು ಹೇಳಿದ್ದಾರೆ. ಅರ್ಧ ಸೆಟ್ಲ್ಮೆಂಟ್ ಆಗಿದೆ, ಇನ್ನು ಅರ್ಧ ಸೆಟ್ಲ್ಮೆಂಟು. ಯಾವುದೋ ಸಿನಿಮಾದಲ್ಲಿ ವಿಲನ್ ಹೇಳಂಥ ಪದಗಳಿವು, ಗುಂಡಾ ಹೇಳಂಥ ಪದಗಳು. ಇಂಥ ಪದಗಳಿಗೂ ನಾನು ಬಗ್ಗೋನಲ್ಲ. ಇವ್ರಿಗೆ ತಾಕತ್ತಿದ್ರೆ ಇದರಿಂದ ಹೊರಗೆ ಬರಬೇಕಿತ್ತು. ಜೈಲಲ್ಲೇ ಅರ್ಧ ಸೆಟ್ಲ್ಮೆಂಟ್ ಆಗಿದೆ. ಈಗ ಒಂದಿಷ್ಟು ದಿನ ಜೈಲಲ್ಲಿ ಇದು ಬಂದಿದ್ದಾರೆ, ಸದ್ಯಕ್ಕೆ ಬೈಲಲ್ಲಿದ್ದಾರೆ. ಮತ್ತೆ ಫುಲ್ ಸೆಟ್ಲ್ಮೆಂಟ್ ಆಗೋದಿದೆ, ಮತ್ತೆ ಜೈಲಿಗೆ ಹೋಗೋರಿದ್ದಾರೆ ಇವರು ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಇಂಥದಕ್ಕೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಎದುರ ಪ್ರಶ್ನೆ ಬರೋದಿಲ್ಲ. ಇದನ್ನು ಅವರು ತಿದ್ದುಕೋಬೇಕು. ಇನ್ನು ಡಿಕೆ ಸುರೇಶ್ ವಿರುದ್ಧವಾಗಿ ಮತ್ತೆ ಈಶ್ವರಪ್ಪ ಗುಡುಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಧಮಕಿಗಳಿಗೆ ನಾನು ಬಗ್ಗಲ್ಲ ತಮ್ಮ ಅಂತ ಡಿಕೆ ಸುರೇಶ್ ಹೇಳಿಕೆ ಪರ ನಿಂತಂತ ಡಿಕೆಶಿ ದೇಶ ವಿಭಜನೆ ಹೇಳಿಕೆ ಸರಿಯಲ್ಲ ಅಂದ್ರು ಖರ್ಗೆ. ಸಿದ್ದು ಆದ್ರೆ ಡಿಕೆ ಸುರೇಶ್ ದೇಶ ವಿಭಜನೆ ಹೇಳಿಕೆ ಸಹಿಸಲ್ಲ. ದೇಶ ವಿಭಜನೆ ಹೇಳಿಕೆ ಸರಿಯಲ್ಲ ಅಂದ್ರು ಖರ್ಗೆ ಮತ್ತೆ ಸಿದ್ದು. ಆದ್ರೆ ಡಿಕೆ ಸುರೇಶ್ ದೇಶ ವಿಭಜನೆ ಹೇಳಿಕೆಯನ್ನ ಸಹಿಸಲ್ಲ ಅಂತ ಹೇಳಿದ್ದಾರೆ. ಜೈಲಿಗೆ ಹೋಗಿ ಬಂದಂತಹ ಡಿಕೆ ಏನ್ ಸೆಟಲ್ ಮಾಡ್ತಾರೆ, ಈಗ ಸೆಟಲ್ಮೆಂಟ್ ವಿಚಾರಗಳು ಮುನ್ನೆಲೆ ಬಂದಿದೆ. ಇನ್ನೊಮ್ಮೆ ಜೈಲಿಗೆ ಹೋಗಿ ಬಂದ್ರೆ ಡಿಕೆಶಿ ಫುಲ್ ಸೆಟಲ್ ಆಗ್ತಾರೆ ಅಂತ ಬಿಜೆಪಿ ಕಾಲೆಳೆದಿರುವಂತದ್ದು. ಇನ್ನೊಮ್ಮೆ ಜೈಲಿಗೆ ಏನಾದ್ರೂ ಇವ್ರು ಹೋಗಿ ಬಂದ್ರೆ ಇವರು ಫುಲ್ ಸೆಟಲ್ ಆಗ್ತಾರೆ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಶ್ವರಪ್ಪ ಅವರು ಡೌನ್ ಕೊಟ್ಟಿರುವಂತಹ ಪರಿ. ದೇಶವನ್ನು ವಿಭಜನೆ ಮಾಡೋದಕ್ಕೆ ಯಾವುದೇ ರಾಷ್ಟ್ರ ಭಕ್ತ ಒಪ್ಪಲ್ಲ. ನಾನಷ್ಟೇ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು, ನಾನು ಇದನ್ನು ಒಪ್ಪಲ್ಲ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಹೇಳಿದ್ರು, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ ಅಂತ. ಎಲ್ಲ ಅನೇಕ ಕಾಂಗ್ರೆಸ್ಗಳು ಈ ಮಾತನ್ನು ಹೇಳಿದಾಗ ಡಿ ಕೆ ಸುರೇಶ್ ಅವರ ಅಣ್ಣ ಉಪಮುಖ್ಯಮಂತ್ರಿ ಆಗಿರೋಂಥ ಡಿ ಕೆ ಶಿವಕುಮಾರ್ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ದೇಶದ್ರೋಹಿ ಹೇಳಿಕೆಗೆ ಬೆಂಬಲ ಕೊಡ್ತಿದ್ದಾರೆ. ಅದಷ್ಟೇ ಅಲ್ಲದೆ ಧಮಕಿ ಕೂಡ ಹಾಕ್ತಾ ಇದ್ದಾರೆ. ನಾನು ಅರ್ಧ ಸೆಟ್ಲ್ ಮಾಡಿದ್ದೀನಿ, ಇನ್ನೂ ನೋಡಿ ಮುಂದಿನ ದಿನ. ಗುಂಡಾ ಹೇಳಿಕೆಗಳಲ್ಲ, ಇದು ಸಿನಿಮಾ ಡೈಲಾಗ ಇದು. ನಾನಿಂಥ ಯಾವುದಕ್ಕೂ ಬಗ್ಗೋನಲ್ಲ. ನಾನು ತುಂಬ ಸ್ಪಷ್ಟವಾಗಿ ನಮ್ಮ ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಹೇಳಿದ್ದೇನು ಅಂದರೆ, ಈ ದೇಶದ ವಿಭಜನೆ ಮಾಡಬೇಕು ಅನ್ನೋಂಥ ಯಾರು ರಾಷ್ಟ್ರದ್ರೋಹಿಗಳು ಪ್ರಯತ್ನ ಮಾಡ್ತಾರೆ, ಅವರಿಗೆ ನಮ್ಮ ದೇಶದ ಕಾನೂನನ್ನು ತಿದ್ದುಪಡಿ ಮಾಡಿ, ಅದರಲ್ಲಿ ಕಾನೂನು ತಿದ್ದುಪಡಿ ಮಾಡಿ ಗುಂಡು ಹಾರಿಸಂಥ ಒಂದು ಗುಂಡಿಕ್ಕಿ ಹೊಡೆಯುವಂಥ ಕಾನೂನು ತನ್ನಿ. ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ಬಿಟ್ಟು ಬಂದರು. ಅದೇನು ದೊಡ್ಡ ಲೆಕ್ಕ ಅಲ್ಲ ಅವರಿಗೆ. ಜೈಲಿಗೆ ಹೋಗಿ ಬರೋದೊಂದು ಮಾಮೂಲಿ ಅವರಿಗೆ. ನನಗೆ ಸೆಟ್ಲ್ಮೆಂಟ್ ಮಾಡ್ತೀವಿ ಏನಂತ ಮಾತು ಹೇಳಿದ್ದಾರೆ.
ಅರ್ಧ ಸೆಟ್ಲ್ಮೆಂಟ್ ಆಗಿದೆ, ಇನ್ನು ಅರ್ಧ ಸೆಟ್ಲ್ಮೆಂಟು. ಯಾವುದೋ ಸಿನಿಮಾದಲ್ಲಿ ವಿಲನ್ ಹೇಳಂಥ ಪದಗಳಿವು, ಗುಂಡ ಹೇಳಂಥ ಪದಗಳು. ಇಂಥ ಪದಗಳಿಗೂ ನಾನು ಬಗ್ಗೋನಲ್ಲ. ಇವ್ರಿಗೆ ತಾಕತ್ತಿದ್ರೆ ಇದರಿಂದ ಹೊರಗೆ ಬರಬೇಕಿತ್ತು. ಜೈಲಲ್ಲೇ ಅರ್ಧ ಸೆಟ್ಲ್ಮೆಂಟ್ ಆಗಿದೆ. ಈಗ ಒಂದಿಷ್ಟು ದಿನ ಜೈಲಲ್ಲಿ ಇದು ಬಂದಿದ್ದಾರೆ, ಸದ್ಯಕ್ಕೆ ಬೈಲಲ್ಲಿದ್ದಾರೆ. ಮತ್ತೆ ಫುಲ್ ಸೆಟ್ಲ್ಮೆಂಟ್ ಆಗೋದಿದ್ದು ಮತ್ತೆ ಜೈಲಿಗೆ ಹೋಗೋರಿದ್ದಾರೆ ಇವರು ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಇಂಥದಕ್ಕೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಎದುರ ಪ್ರಶ್ನೆ ಬರೋದಿಲ್ಲ. ಇದನ್ನು ಅವರು ತಿದ್ಕೋಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.